ಅಯ್ಯಯ್ಯ, ಇವಳೆ ಕಾಲು ಹಿಂಗೆ ಸವರ್ತಾಳೆ. ಏನು ನನ್ನ ಮಗಳ ಮನೆಗೆ ಬರೋಕ್ಕೆ ಇವಳು ಕಾಲ್ಗೆ ಏನಾಗದೆ? ಅಲ್ಲಿಂದ ಹಿಂಗೆ ಮಾಡ್ತಾಳೆ. ಹೊಟ್ಟೆ ಕಿಚ್ಚು ಮೊಟ್ಟೆ ಕೋಳಿ. ಇದೇನು ನನ್ನ ಮಗಳು ಬಾಕ್ಲು ತೆಗ್ದ ಕೆತ್ತಾಕೋದ್ಲು. ಸಸಿಯೇ ಸಸಿಯೇ ಪುಟ್ಟಿ. ಯವ್ವ ಯವ್ವ, ಯಾವಾಗ ಬಂದೆ? ಬಾರಿವಾ, ಬಾ ಕುತ್ಕೋ. ಒಬ್ಳೆ ಬಂದ? ಅಯ್ಯೋ, ನಾನೆಲ್ಲ ಒಬ್ಳೆ ಬಂದೇವ. ಅಲ್ಲಿ ಮತ್ಕೆ ಬರ್ತಾವಳೆ. ನೀನು ಹೆಂಗಿದ್ದಿ ತಾಯಿ? ಎಲ್ಲ ಮಗ? ಅಯ್ಯವ್ವ, ಅವಳು ಪಕ್ಕದ ಮನೆಯಾಗೆ ಅದೇ ಸಿದ್ದಪ್ಪನ ಮನೆಯಾಗೆ ಆಡ್ಕೋವಳೆ. ಕರಿತೀನಿ ಬಾ. ಅದಕ್ಕೆ ಅಲ್ಲ ಅದಕ್ಕೆ ಅದೇ ಕಲೆ ಅಂತಿದ್ದೀರಿ ಬರೀ ಒಳಕ್ಕೆ. ಲೇ ಲೇ ಪೂರ್ಣಿ, ಅದ್ಯಾಕೆ ಕಾಲು ಸವರ್ತಿದ್ಯಾ? ಅಷ್ಟೊತ್ತಿನ ಚೆನ್ನಾಗಿದ್ದಾವ, ಬಾ ಒಳಕ್ಕೆ. ಹೋ ಶಶಿ, ಚೆನ್ನಾಗಿದ್ಯಾ? ನಾನು ಅಲ್ಲಿ ಕಾಲ್ಗೇನೋ ಮೆತ್ಕೊಂಡಂಗಾಯ್ತು, ಒರ್ಸ್ಕೊಂಡು ನಿಂತಿದ್ದೆ ಅಷ್ಟೇ. ನಾನು ಚೆನ್ನಾಗಿದ್ದೀನಿ. ಅದಕ್ಕೆ ನೀವು ಹೆಂಗಿದ್ದೀರಿ? ಎಲ್ಲ ಪುಟ್ಟಿ, ಅಣ್ಣ ಬನ್ನೆ. ಅವ್ವ ಅಪ್ಪಯ್ಯ ಎಲ್ಲ ಎಲ್ಲರೂ ಬಂದ್ರಾ? ಅಯ್ಯೋ ತಾಯಿ, ನಾವೆಲ್ಲರೂ ಬಂದ್ಬಿಡಕ್ಕಾತತೆ. ಮಂತವ ಕೆಲ್ಸಗಳು. ಪುಟ್ಟಿ ಸ್ಕೂಲ್ಗೆ ಹೋಗೋಳೆ, ನಿಮ್ಮಣ್ಣ ಫ್ಯಾಕ್ಟ್ರಿಗೆ ಹೋಗೋನೆ. ನಿಮ್ಮ ಅಪ್ಪ ಬರೋರಿದ್ರು, ಅದೇನೋ ಅರ್ಜೆಂಟ್ ಕೆಲಸ ಬತ್ತು ಅಂದ್ಬಿಟ್ಟು ಹೊಂಟೋದ್ರು. ನಾವು ಇಲ್ಲಿ ಬರ್ಬೇಕು ಅಂತ ಬರಲಿಲ್ಲ ಕಣವ. ಭಾಗ್ಯ ಅವ್ರ ಮನೆಗೆ ಹೇಳಿದ್ನಲ್ಲ ಪೂಜೆಗೆ ಹೇಳೋರೆ ಅಂತ, ಅಲ್ಲಿಗೆ ಹೋಗಿದ್ದು. ಸರಿ ಹೋಯ್ತಾ, ನೀವು ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದೆ. ಹೆಂಗೋ ಒಳ್ಳೆ ಕೆಲಸ ಮಾಡಿರಿ. ಅದಕ್ಕೇನು ನೋಡಿ ಭಾಳ ದಿವಸ ಆಗಿತ್ತು. ಅಪ್ಪಾಜಿನೂ ಬಂದಿದ್ದು ಚೆನ್ನಾಗಿರೋದು. ಈ ನೆಪದಲ್ಲಾರ ನಮ್ಮ ಮನೆ ಕಡೆಗೆ ಬಂದ್ರಲ್ಲ, ಕೂತ್ಕೊಳ್ರಿ, ಜ್ಯೂಸ್ ಮಾಡ್ಕೊಬತ್ತೀನಿ. ಅಯ್ಯೋ ಶಶಿ, ನನಗೆ ಏನು ಬೇಡ. ಅಲ್ಲಿ ಪೂಜೆಲಿ ಊಟ ಮಾಡಿದೆ, ಹೊಟ್ಟೆ ತುಂಬೋಗದೆ. ನೀನು ಕೂತ್ಕೋ ಸುಮ್ಕೆ. ಹೂ ಕಣವ, ಅಲ್ಲೇ ಪೂಜೆಲೇ ವಾಟ್ ತುಂಬ ಉಂಡ್ಬಿಟ್ಟಿದ್ದೀವಿ. ಈಗೇನು ಬೇಡ, ಆಮೇಲೆ ಬೇಕಾದ್ರೆ ನಾವೇ ಕೇಳವು. ಬಾ ಕೂತ್ಕೋ. ನಾವು ನಿಮ್ಮನ್ನು ನೋಡಬೇಕು. ನೀನಾರ ಮನೆ ದಿವಸ ಬಂದೆ. ಅಳಿಯಂದ್ರು ಮನೆ ಏನು ನೋಡೋಕ್ಕೆ ಆಗಿಲ್ಲ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಎಲ್ಲ ಅಳಿಯಂದ್ರು? ಹಾಂ, ಅವರು ಒತ್ತರನೇ ಎದ್ದು ಏನೋ ಕೆಲಸ ಅದೇ ಅಂತ ಹೋಗೋರು ಕಣವ. ಫೋನ್ ಮಾಡ್ತೀನಿ, ತಕ್ಕೋ ಬರ್ತಾರೆ. ಕುತ್ಕವ. ಪೂಜೆ ಎಲ್ಲ ಸಂದಕ್ಕೆ ಹೂ ಕಣವ, ಸಂದಕ್ಕೆ ಆಯಿತು. ಅಯ್ಯ, ನಮಗೆ ಬರೋ ಪೂಜೆ ಅಂತ ಹೇಳಿದ್ರು. ಅದು ನಿಮ್ಮಂಗೆ ಮ್ಯಾಲ ಮನೆ ಕಟ್ಸಿ ಅದು ಒಟ್ಟಿಗೆ ಸೇರಿಸಿ ಪೂಜೆ ಮಾಡಿರೋದು. ಓ ಇವ ನಾನಂತೂ ಕುತ್ಕೊತೀನಿ ತಾಯಿ. ಸೊಂಟೆಲ್ಲ ನೋವು ಬತ್ತು ಬೆಳಗಿಂದ ನಿಂತು ಕೂತು ಒದ್ದಾಡಿ. ಏವೋ ಇದ್ಯಾಕೆ ಇಲ್ಲಿ ಕೂತ್ಕೊಂಡೆ? ಬಾ ಒಳಗಡೆ, ಸೋಫಾ ಮೇಗೋ ಚೇರ್ ಮೇಗೋ ಕೂತ್ಕೋ. ಅಯ್ಯ, ನೆಲ ತಣ್ಣಗದೆ, ಹಸ್ನಾಗಿ ಇಕ್ಕಿದ್ದಿ. ಸುಮ್ಕಿರು, ಇದಕ್ಕಿಂತ ಬೇಕೇ? ಅದಕ್ಕೆ ನೀವಾರ ಬರೀ ಕೂತ್ಕೊಳ್ಳಿ. ಒಳ್ಳೆ ಸೀರೆ ಉಟ್ಕೊಂಡು ನೆಲ ಮೇಲೆ ಕೂತ್ಕೊಂಡಿರಿ. ಅಯ್ಯೋ, ನನಗೆ ನಾಯಸಾಗಿಲ್ಲ ಬಿಡಿಸಿ. ಓ, ಇವಳು ವಯಸ್ಸು ನೋಡ್ಗಿ, ಇವಳಿಗೂ ನನಗೂ ಒಂದೇ. ಅಯ್ಯ ಬಿಡವ. ಶಶಿ, ಮನೆ ತುಂಬ ಚೆನ್ನಾಗಿ ಕಟ್ಸಿದಿರಿ. ನೀವು ಕಟ್ಟಿಸ್ದಾಗಿಂದ ನಾನು ಬಂದೇ ಇರಲಿಲ್ಲ ಅನ್ನಿ. ಅಯ್ಯೋ, ಅದಕ್ಕೆ ನೀವು ಬಂದೇ ಇರಲಿಲ್ಲ ಅಲ್ವೇ? ಬರ್ರಿ, ಮನೆ ತೋರಿಸ್ತೀನಿ. ಅಯ್ಯೋ, ನಾನೇ ನೋಡ್ತೀನಿ ತಕ್ಕ. ನಿಮ್ಮ ಅವ್ವ ಸಿಕ್ಕವ್ರು ಎಷ್ಟೊಂದು ದಿವಸ ಆದ್ಮೇಲೆ ಕೂತ್ಕೊಂಡು ಮಾತಾಡ್ರಿ, ನಾನೇ ನೋಡ್ಕೊಂಡು ಬರ್ತೀನಿ. ಅದಕ್ಕೆ ಇತ್ಲೂ ಹೋಗ್ರಿ, ಅಲ್ಲೂ ಸಂದಕದೆ. ಹ್ಞೂ ಹ್ಞೂ. ಅದಕ್ಕೆ ನೀರೇನಾರ ಬೇಕಾರೆ ಅಲ್ಲೇ ಟೇಬಲ್ ಮೇಲೆ ಕ್ಯೂನಿ ಟ್ಯಾಂಕ್ ಕುಡೀರಿ. ಈಗ ಸದ್ಯಕ್ಕೆ ಬೇಡ, ಬೇಕಾರೆ ಕುಡಿತೀನಿ ತಗೋ ಸಸಿ. ಬಾತಾಯಿ, ನೀನು ಒಳ್ಳೆ ಅವಳಿಗೇನು ಕಾಣ್ದೋಳು, ನನಗೆ ಮಗಿಗಳ್ದಂಗೆ ಹೇಳಕ್ಕೆ ಹೋಗಿದೆಯಲ್ಲ. ಕಂಡವಳೆಲ್ಲ ಬಾ ಕುತ್ಕ ಬಾ ನೀನು. ಸುಮ್ಕಿರವ, ಹಂಗೆ ಮಾಡಬಾರ್ದು. ನಮ್ಮನೆಗೆ ಬಂದಾಗ ನಾವು ಚೆನ್ನಾಗಿ ನೋಡ್ಕೋಬೇಕಲ್ವೇ? ನಿಮ್ಮನೇಲಿ ನೀವೇನಾರು ಮಾಡ್ಕೊಳ್ಳಿ, ಸುಮ್ಕಿರು. ಅಂದಂಗೆ ತಾಯಿ, ಏನು ಅಡುಗೆ ಮಾಡಿದ್ದೆ? ಯವ್ವ, ಮೂಲಂಗಿ ಬೇಳೆ ಹುಳಿ ಮಾಡಿದ್ದೆ. ಊಟ ಮಾಡೋದ್ರಿಂದ ಅಲ್ಲೇ ಮಾಡಿದ್ದೀನಿ ಅಂತಿ. ಜ್ಯೂಸಾರ ಮಾಡ್ತೀನಿ. ನನಗೇನು ಊಟ ಬೇಡ ತಾಯಿ. ನಾನು ಸುಮ್ಕೆ ಕೇಳಿದೆ ಏನು ಅಡುಗೆ ಮಾಡಿದ್ದಿ ಅಂತ. ಅಳಿಯಂದ್ರು ಊಟ ಮಾಡ್ಕೊಂಡು ಹೋದ್ರೆ ಮಗಿನ ಹಂಗೆಲ್ಲ ಯಾವಾಗಲೂ ಅವ್ರ ಮನೆ ಬಿಡಬೇಡ ಅಂತ ಹೇಳಿಲ್ವೇ ನಾನು? ಸುಮ್ಕಿರವ, ಅವ್ರೇನು ಬೇರೆ ಅವರೇ. ಪಾಪ ಹೇಳಿದ ಕೆಲಸ ಎಲ್ಲ ಮಾಡ್ತದೆ. ಏಮಿ, ಆ ಮಂಗಳಮ್ಮನ ಮಗಳು, ಅವಳು ಆಟ ಆಡಿಸ್ತಾಳೆ ಕರ್ಕೊಂಡೋಗಿ. ಇವ್ರು ಇನ್ನೂ ಬಂದಿಲ್ಲ. ಇನ್ನೇನು ಬರ್ಬೋದು, ಬರಲಿಲ್ಲ ನಾನು ಫೋನ್ ಮಾಡ್ತೀನಿ, ಸುಮ್ಕಿರು. ಅಲ್ಲ, ನಮ್ಮ ಬಾಗಿಗೆ ಅದೇನು ಕೇಳಿ ಬಂದಿತ್ತು ಅಂತೀನಿ. ಎಷ್ಟು ಜನ ಕರೆದವಳು ಗೊತ್ತೇ? ನನ್ನ ಮಗಳನ್ನೇ ಕರೆದಿಲ್ಲ. ನಾನಾಟ ಫೋನಲ್ಲಿ ಹೇಳಿದ್ದು, ಯಾರನ್ನೂ ಕರೀಕಿಲ್ಲ, ನಮ್ಮೂರ್ನೆಯ. ಈಗ ನಂದೇನೂ ಇಲ್ಲ, ನನ್ನ ಮಗುಂದೆಯ ಅಂತ ಏನೇನೋ ಹೇಳ್ಬಿಟ್ಟು ಅವ್ರು ಬೇಕಾದವ್ರನ್ನ ಕರ್ಕೊಂಡು ನನ್ನ ಮಗಳನ್ನ ಕರೆದಿಲ್ಲ. ಅದಕ್ಕೆ ಸರಿಯಾಗಿ ಹೇಳ್ಬಿಟ್ಟು ಬಂದೀವ್ನಿ. ನಮ್ಮ ಮನೆಗೂ ಏನಾರ ಇದ್ದಾಗ ನಾವು ಹಿಂಗೆ ಮಾಡ್ತೀವ ಅಂತವ. ಅಯ್ಯೋ ಹೋಗ್ಲಿ ಬಿಡವ, ನನಗೇನು ಬಿಡುವು ಇಲ್ಲ ಹೋಗೋಕ್ಕೆ. ಇಲ್ಲೇ ಸಾಕಾಯ್ತದ ಕೆಲಸ. ಅಂದಂಗೆ ಅಪ್ಪಾಜಿ ಚೆನ್ನಾಗದ? ಬಂದು ಹೋಗಿರಾಗೋದು. ಅಪ್ಪಾಜಿನಂತೂ ಎಷ್ಟು ದಿವಸ ಆಯಿತು. ನಿಮ್ಮ ಮನೆಗೆ ಬಂದಾಗಲೂ ಅಪ್ಪಾಜಿ ಸಿಗಲಿಲ್ಲ. ಅಯ್ಯೋ, ಅವರು ನಿನ್ನ ನಮ್ಮ ಮಗನ ನೋಡಬೇಕು ಅಂತಿದ್ರು. ಯಾವಾಗಾರು ಕಳ್ಸ್ಕೊಡ್ತೀನಿ, ಸುಮ್ಕಿರು. ಅಂದಂಗೆ ಅಲ್ಲಿ ನೋಡು, ಆ ಬ್ಯಾಗ್ ಇಟ್ಬಿಟ್ಟು ಮರ್ತೇ ಬಿಟ್ಟೆ. ಹೊಸಿ ಹಣ್ಣ ಹೂವು ತಂದೀವ್ನಿ, ಎತ್ ಮಡಿಕೊಳ್ಳಿಕ್ಕೆ. ಅದೆಲ್ಲ ಯಾಕವ ತರಕೋದೆ? ಎಲ್ಲಿಂದ ತಗೊಬಂದೆ? ಮನೆಯಿಂದ ತಗೊಬಂದ? ಅಯ್ಯೋ ತಾಯಿ, ಮನೆಯಿಂದ ತರಕಿಲ್ಲಿ ಅಲ್ಲಿಗೆ ಬೇರೆ ಹೋಗ್ಬೇಕಾಯ್ತಲ್ಲ, ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಸುಮ್ಕಲ್ಲೆಲ್ಲ ಹೊತ್ಕೊಂಡು ಅಂತ ಇಲ್ಲೇ ಟೌನ್ನಾಗ ಬಂದೋಳು. ಮಾವಿನ ಹಣ್ಣು 120 ರೂಪಾಯಿ ಕೆಜಿ ಇತ್ತು. ನಾನು ನಮ್ಮ ಮನೇಲಿ ಅಷ್ಟು ಚಂದ ಬೆಳ್ಕೊಂಡು ಇಲ್ಲಿ ದುಡ್ಡು ತಗೊಂಡೋಗ್ಬೇಕಲ್ಲ ಅಂದ್ಕೊಂಡು ಏನು ಮಾಡೋಣ, ಬರೀಕೆಲ್ಲ ಹೋಗ್ಬಾರ್ದು ಮದುವೆ ಮನೆಗೆ ಅಂತೇಳಿ ಅವಳಿಗೊಂದು 2 ಬಿಸ್ಕೆಟ್ ಪ್ಯಾಕೆಟು, ಮಾವಿನ ಹಣ್ಣು ಕನ್ಕೊಂಡ್ರುವ 30 ರೂಪಾಯಿ ಮಳ ಅಲ್ದ. ಅದಕ್ಕೆ 50 ರೂಪಾಯಿಗೆ ಅಳ್ಮಾಡ ಮಾಡಿಸ್ಕೊಂಡು ಹೂವು ತಗೊಂಡು ಬಂದೀವ್ನಿ. ತಕ್ಕ ಇನ್ನೇನು ತರಲಿಲ್ಲ ಕಣ್ತಾಯಿ. ಎಲ್ಲ ಸೀದಾ ಮನೆಯಿಂದ ಬಂದಿರೇ ಒಂದು ಹಳಸಲೇನು, ಒಂದಿಷ್ಟು ಕೊಬ್ಬರಿ ಎಲ್ಲ ತತ್ತಿದ್ದೆ. ಅದೇನು ಮಾಡೋಣ, ಇವ್ರ ಮನೆಗೆ ಹೋಗಿ ಬೇರೆ ಬದುಕಬೇಕಿತ್ತಲ್ಲ. ಇನ್ನು ಅಲ್ಲೆಲ್ಲ ಓದ್ಕೊಂಡು ಎಲ್ಲರೂ ಕೇಳ್ಕೊಂಡು ಯಾಕೆ ಅಂತ. ಒಳ್ಳೆ ಚಂದ ಕೇಳಿದೆ.
ನಾವೇನು ಪ್ಯಾಟೆಯವರು ಇಲ್ಲ ಏನು ಹೇಳ್ತಿಲ್ಲ ಹಂಗೆ. ನಮ್ಮನ್ಲೆಯ ತೆಂಗಿನ ಮರಗಳವೆ, ಮೊಟ್ಟೆ ಬೀಳ್ತವೆ, ನಾವು ಎತ್ತು ಮಡಿಕೊಂಡ್ರೆ ಕೊಬ್ಬರಿ ಆಗ್ತವೆ. ಅದರೊಳಗೆ ನೀನು ಅಲ್ಲಿಂದ ಹೊತ್ಕೊಂಡು ಬರಬೇಕಿತ್ತೆ. ಇನ್ನು ಮಾವನ ಸಸಿ ಮಾತ್ರ ಚಿಕ್ಕವು. ತಾಯಿ, ನಿಮ್ಮ ಮನೆಗೆ 1000 ಇರಲಿ, ಅಪ್ಪನ ಮನೆಯಿಂದ ಬರುವಾಗ ಬರೀ ಕೈನಾಗ ಬರಬಾರ್ದು. ಅದರಲ್ಲೂ ಮಕ್ಕಳಿರೋ ಮನೆಗಂತುವೆ. ನಿಮ್ಮ ಮನೆಗೆ ಏನಾರ ಬೆಳ್ಕೊಳ್ಳಿ, ಏನಾರ ತಂದ್ಕೊಳ್ಳಿ. ನಮ್ಮ ಮನೆಯಿಂದ ಏನು ಕೊಡಬೇಕು ಅದು ನಾವು ತರೋದು ಕೊಡೋದು ನಮ್ಗೆ ಬಿಟ್ಟಿದ್ದು. ಸರಿ ಆಯಿತು. ಅದಕ್ಕೆ ಏನು ಮಾಡ್ತಾಳೆ ನೋಡ್ತೀನಿ ಇರು. ಇನ್ನೇನು ಮಾಡಾಳು, ಮನೆಯೆಲ್ಲ ಜಾಲಾಡಿಸಿ ಸುತ್ತಿ ಬಳಸಿ ಅಯ್ಯೋ ಹಂಗೆ ಕಟ್ಟೋರೆ ಹಿಂಗೆ ಕಟ್ಟೋರೆ ಅಂತ ಹೊಟ್ಟೆವ್ರಿ ಮಾಡ್ಕೊಂಡು ಬರ್ತಾಳೆ. ಸುಮ್ಕಿರು ತಾಯಿ, ಹಿಂಗೆ ಹೇಳ್ತೀನಿ ತಪ್ಪಿಸ್ಕೋಬೇಡ. ಏನೇವಾ ಜನದ ಕಣ್ಣು ಒಂದೇ ಸಮಕ್ಕಿರಕ್ಕಿಲ್ಲ. ಅದೆಂಗೋ ಮನ್ಸಿನ ಕಣ್ಣಿಗೆ ಮರನೇ ಮುರಿತು ಅಂತಾರೆ. ಹಂಗೆ ಈ ಜನಗಳು ಕಣ್ಣು ಬಿದ್ದರೆ ಎಂಥದ್ದು ಕಷ್ಟ ಆಗುತ್ತದೆ. ಅದಕ್ಕೆ ಈಗ ನಿಮ್ಮ ಅದಕ್ಕೆ ಕಣ್ಣು ಒಂದ್ಸತಿ ಹಂಗೆ ಅನ್ಕೋ. ಅದಕ್ಕೆ ಈಗ ಚಂದ ಹೊಟ್ಟೆವ್ರಿ ಮಾಡ್ಕೊಂಡಿರ್ತಾಳೆ. ನಾವು ಓದ್ಬೇಕೋ ಇಲ್ಲ ಸಂಧ್ಯಾ ಪತ್ಕೋ ಒಂದಿಷ್ಟು ಉಪ್ಪ ತೆಗೆದು ಮನೆಗೆಲ್ಲ ನೀಳಿಸ್ಬಿಟ್ಟು ತೊಗೊಂಡೋಗಿ ಹೊಲಿಗೆ ಹಾಕ್ಬಿಡು. ಏನೋ ಇಲ್ಲಾಂದ್ರೆ ಒಂದು ನಿಂಬೆಹಣ್ಣು ನೀಳಿಸಿ ಹೊಡೆದ್ಬಿಡು. ಆಗ ತಾಕಿದ ದೃಷ್ಟಿ ಆಗಿ ತೆಗ್ದಾಕಿದ್ರಿಯ, ಇಲ್ಲಾಂದರೆ ಸುಮ್ಮನೆ ತಲೆನೋವುಗಳು. ಹಾಂ, ದಿಷ್ಟಿ ತೆಗಿಯಕ್ಕ ಅದಿಂಗೆವಾ ನಾವು ದಿಷ್ಟಿ ಇದೆಲ್ಲ ಕಟ್ಟಿದ್ದೀವಿ. ಅದು ಆಚೆಲಿ ಹೋಗೋರು ದೃಷ್ಟಿ ಮಾಡಿದ್ರೆ ಅದು ತಡ್ಕತ್ತದೆ. ಮನೆ ಒಳಗೆ ಬಂದು ದೃಷ್ಟಿ ಮಾಡಿಬಿಟ್ಟೋದ್ರೆ ಅದಕ್ಕೆ ಒಂದು ನಿಂಬೆಹಣ್ಣು ನೋಡಿಸಿ ಬಾಕ್ಲು ಕೊಡ್ಬಿಡು, ಅವಾಗ ಸರುತ್ತದೆ. ಸರಿ ಆಯಿತು, ನೀನು ಹೇಳ್ದಂಗೆ ಮಾಡ್ತೀನಿ. ಸರಿ ಬರೋಣಿ. ಇರವ ಪುಟ್ಟಿ ಬರ್ತಾಳೆ, ಅವ್ರಿಗೆ ಫೋನ್ ಮಾಡ್ತೀನಿ, ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋಗುವಂತೆ. ಅದಕ್ಕೆ ಬಂದವಳೆ ಬರೀ ಕೈಲಿ ಕಲ್ಸಕ್ಕತ್ತೈತ. ಅವಳೊಂಚೂರು ಊಟ ಮಾಡ್ಕೊಂಡು ಇಲ್ಲ ಅರ್ಶಿನ ಕುಂಕುಮ ತಗೊಂಡು ಹೋಗ್ಲಿ. ಊಟ ಏನು ಬೇಡ, ಅರ್ಶಿನ ಕುಂಕುಮ ಕೊಡು ಇಬ್ರಿಗೂ ಸಾಕು. ಯವ್ವ ಏನು ಚಂದಾಗಿ ಮನೆ ಕಟ್ಸೋಳೆ. ಯಾವ ಪ್ಯಾಟೆ ಮನೆಗೂ ಏನು ಕಮ್ಮಿ ಇಲ್ಲ. ಹಳ್ಳಿಲಿ ಇದ್ಕೊಂಡು ಏನು ಕಟ್ಸೋಳಲ್ಲ. ಮೆಚ್ಚಬೇಕಾದ್ದೆ. ಇನ್ನೇನು ನನ್ನಂಗೆ ಅತ್ತೆ ಕಾಟ ಮಾವನ ಕಾಟ ಅದ, ಎಲ್ಲ ಕೇಳಬೇಕು ಕೊಡಬೇಕು ಅನ್ನೋಕ್ಕೆ. ಅವಳದೇ ರಾಜ್ಯ ಭಾರ. ಅಚ್ಚುಕಟ್ಟಾಗಿ ಚಂದಾಗಿ ಕಟ್ಸ್ಕೊಂಡವಳೆ. ಬಾ ಏನು ಸ್ಕ್ರೀನ್ ಹಾಕೋಳೆ, ಏನು ಅಲಂಕಾರ ಮಾಡೋಳೆ ರೂಮ್ಗೆಯ. ಅಡುಗೆ ಮನೆ ಅಂತೂ ಕಣ್ ತುಂಬೋಯ್ತು. ನನ್ಗಂಡು ನೋನೆ ಚಂದಾಗಿ ಕಟ್ಸ್ಕೊಂಡವಳೆ. ಬಾ ನೋಡ್ತಿದ್ರೆ ಎಲ್ಲ ಇದ್ಬಿಡೋಣ ಅನಿಸ್ತದೆ. ನಾನೆಲ್ಲೋ ಹಳೆ ಮನೇನ ಗೋಡೆ ಪಡೆ ಉದುರಿಸ್ಕೊಂಡು ಏನೋ ಮಾಡ್ಕೋತಾರೆ ಅಂದ್ಕೊಂಡೆ. ಇಷ್ಟು ಚಂದ ಕಟ್ಸೋರೆ ಅಂತ ಗೊತ್ತಿರಲಿಲ್ಲ. ಅದಕ್ಕೆ ಇಲ್ಲಿದ್ದೀರೇ, ಬರ್ರಿ ಜ್ಯೂಸ್ ಮಾಡಿದ್ದೀನಿ ಕುಡಿಯೋರಂತೆ. ಅಯ್ಯೋ ಶಶಿ, ನಾನು ಹಂಗೆ ಮನೆ ನೋಡ್ಕೊಂಡು ಬಂದೆ. ಇದೊಂದು ರೂಮ್ ಇತ್ತಲ್ಲ ನೋಡ್ಬಿಡೋಣ ಅಂತ. ಚೆಂದ ಕದೆ ಶಶಿ, ಭಾಳ ಚೆಂದ ಕಟ್ಸಿದ್ಯಾ. ಪ್ಲ್ಯಾನ್ ಎಲ್ಲ ನಿಮ್ಮ ಯಜಮಾನ್ರದೆಯಾ? ಚೆನ್ನಾಗಿ ಕಟ್ಸಿದ್ದೀರಾ. ಒಳ್ಳೆ ಪ್ಯಾಟೆ ಮನೆಗೆ ಬಂದಂಗೆ ಆಯಿತು. ಅಯ್ಯೋ ಅದಕ್ಕೆ ಇದೆಲ್ಲ ನನಗೇನು ತಿಳಿತಿತ್ತು. ಅವರೇ ಅವರು ಮುರಳಿ ಅವರಲ್ಲ, ನಮ್ಮ ಪವಿ ಗಂಡ, ಇವರು ಇಬ್ಬರು ಸೇರಿ ಕಟ್ಸಿದ್ದು. ಏನೋ ಅವ್ರು ಗ್ಯಾಂಗ್ ತೋರಿಸ್ತೋ ಹಂಗೆಲ್ಲ ಕಟ್ಸೋರೆ. ಹೊಟ್ಟೆಗೆ ಚೆಂದಾಕಿರ ಆಯಿತು. ಅಂದ್ರೂ ಮೇಲೆ ಕಟ್ಟಿಸ್ಬೇಕು ಅಂತಿದ್ದೋ ಬೇಡ ಅಂತ ಇಷ್ಟಕ್ಕೆ ಸುಮ್ಕಾದು. ಚೆಂದಕದ ಅದಕ್ಕೆ ಚೆಂದಕದ. ಈ ಮನೆ ನೋಡಿದ್ರೆ ಮನೆಗೆ ಹೋಗೋಕ್ಕೆ ಮನಸ್ಸಾಗಿಲ್ಲ ನಾನು, ಅಷ್ಟು ಚೆನ್ನಕದೆ. ಒಳ್ಳೆ ಚೆನ್ನಾಗಿ ಹೇಳಿದ್ರಿ. ನೀವೇ ಅಣ್ಣಂಗೆ ಹೇಳ್ಬಿಟ್ಟು ಇರೋ ಮನೆ ಸರಿ ಮಾಡಿಸ್ಕೊಳ್ಳಿ, ಇವ್ರು ಮಾಡಿಸ್ಕೊಳ್ಳಿ, ಇಲ್ಲ ಪಕ್ಕದಲ್ಲೇ ಜಾಗ ಅದೆಲ್ಲ ಕಟ್ಟಿಸ್ಕೊಳ್ಳಿ. ಚೆಂದ ಕೇಳಿದೆ. ಫ್ಯಾಕ್ಟ್ರಿ ಸರಿ ಮಾಡಿಸೋದಕ್ಕೆ ನಿಮ್ಮ ಅಣ್ಣ ಸುಸ್ತು ಬಿದ್ದೋಗೋರೆ, ಇನ್ನು ಮನೆ ಬೇರೆ ಹೇಳು. ಒಳ್ಳೆ ಸಸಿ. ಆದ್ರೂ ಈ ಸ್ಕ್ರೀನೆಲ್ಲ ಟೌನಲ್ಲಿ ತಗೊಬಂದ ಇಲ್ಲ ಬೆಂಗಳೂರಿಗೆ ಹೋಗಿದ್ರು? ಅಯ್ಯೋ ಅದಕ್ಕೆ ಅದು ಹೆಂಗೋ ಗೊತ್ತಿಲ್ಲ, ಇವರೇ ತಂದಿದ್ದು. ಹೊಸಿ ಟೌನಲ್ಲಿ ತಂದಿದ್ರು, ಇನ್ನು ಹೊಸಿ ಬೆಂಗಳೂರಾಗ ಹೋಗಿ ತಂದರು. ಆದ್ರೂ ಈ ಪ್ಯಾಟೆಯವ್ರ ಜೀವನನೇ ಜೀವನ. ಇಂಥವೆಲ್ಲ ಬೇಕಾದರೆ ಈ ಆನ್ಲೈನಾಗೆ ಆರ್ಡ್ರ್ ಮಾಡಿಬಿಡ್ತಾರೆ. ಅದೇ ಚಂದ ಅಲ್ವಾ? ನಮ್ಮಂಗೆ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅನ್ನಂಗಿರಲ್ಲ. ಕೂತಿದ್ದ ಜಾಗ ಕಾಸು ಕೊಟ್ಟರೆ ಅವೇ ಮನೆ ಬಾಕ್ಲಿಗೆ ಬರ್ತವೆ. ಅಯ್ಯೋ ಅದಕ್ಕೆ ಇನ್ನೊಂದು ಸ್ವಲ್ಪ ದಿವಸ ಅದು ಇಲ್ಲೂ ಬರ್ತದೆ ತಗೊಳ್ಳಿ. ಅನ್ನಂಗೆ ಎಸ್ಎಸ್ಸಿ ಎಷ್ಟಾಯಿತು ಇದೆಲ್ಲ ಸರಿ ಮಾಡಿಸೋದಕ್ಕೆ? ಅದಕ್ಕೆ ದುಡ್ಡಿನ ವ್ಯವಹಾರ ಎಲ್ಲ ನಾನೇನು ಕೇಳೋಕ್ಕೆ ಹೋಗಿಲ್ಲ ಅನ್ರಿ. ಇವರು ನಿಂಗೆ ಹೆಂಗೆ ಬೇಕೋ ಹಂಗೆ ಮಾಡಿಸ್ಕೋ, ದುಡ್ಡೆಲ್ಲ ನಿಂಗೆ ಯಾಕೆ ಅಂತಾರೆ. ಅದಕ್ಕೆ ನನಗೇನು ಗೊತ್ತಿಲ್ಲ ಕಣಕ್ಕೆ. ಅವ್ರಿಗೆ ಫೋನ್ ಮಾಡಿದ್ದೀನಿ, ಬರ್ತಾರೆ. ಅವ್ರನ್ನೇ ನೀವೇ ಕೇಳ್ಕೊಳ್ಳಿವ್ರಂತೆ. ಅದಕ್ಕೆ ಸೀರೆ ಚೆನ್ನಾಗದೆ. ಯಾವಾಗ ತೊಗೊಂಡಿದ್ದು? ಇದಾ ನಮ್ಮವ್ವ ಈಗೊಂದು 3 ತಿಂಗಳಲ್ಲಿ ನನ್ನ ಬರ್ತಡೇ ಇತ್ತು, ಅವಾಗ ಕೊಡಿಸಿದ್ದು. ಸಸಿ ನಿನ್ನ ಹತ್ರ ಒಂದು ವಿಷಯ. ಅಯ್ಯೋ ಅದೇನು ಹೇಳ್ರದಕ್ಕೆ? ಏನಿಲ್ಲ, ಅದು ನಾನುವೇ ನಿಮ್ಮ ಮನೆಗೆ ಬಂದ ಮೇಲೆ ಅನ್ನಿಸ್ತದೆ, ಹಂಗಂತೇನಿಲ್ಲ. ಪ್ಯಾಟಲ್ಲಿ ನನ್ನ ಫ್ರೆಂಡ್ ಶೋಭಾ ಅವಳಲ್ಲ, ಅವ್ರ ಮನೆಗೆ ಹೋದಾಗಲೂ ಹಂಗೆ ಅನಿಸಿತ್ತು. ನಮ್ಮ ಮನೇನ ಯಾಕೆ ನಾವೇ ಹಿಂಗೆ ಕಟ್ಟಿಸ್ಕೋಬಾರ್ದು ಅಂತೇಳಿ. ಈಗ ನೀನೇ ಕಂಡಿದ್ದೆ, ಹಳ್ಳಿ ಆದ್ರೇನು ಎಲ್ಲ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬದುಕ್ತಿಲ್ವೇ? ನಾನು ಹೇಳಿದ್ರೆ ನಿಮ್ಮ ಅವ್ವ ಅಪ್ಪ ಒಪ್ಪಕ್ಕಿಲ್ಲ. ಒಂದು ಮಾತು ನೀನೇ ಹಂಗನ್ನು ನಮ್ಮನೇನ ಹಿಂಗೆ ಸರಿ ಮಾಡ್ಸೋಕ್ಕೆ. ಹಾಂ ಆಯ್ತು, ಅದಕ್ಕೆ ಹೇಳ್ತೀನಿ. ನೀವೇ ಮಾತಾಡ್ಬೋದಲ್ಲ, ನಾನೇ ಇಂತಕ್ಕೆ. ಹಾಂ ಅವರು ನನ್ನ ಮಾತಿಲ್ಲ ಅಷ್ಟೊಂದು ಕೇಳ್ತಾರೆ, ನಿಂಗೆ ಗೊತ್ತಿಲ್ವಾ? ನಿಮ್ಮಮ್ಮಂಗೆ ನೀನು ಹೇಳಿದ್ರೆಯ ಗೊತ್ತಾಗೋದು. ಅದಕ್ಕೆ ಮಗಳು ಪ್ರೀತಿಯಾಗಿ ಹೇಳಿದ್ರೆ ಕೇಳ್ತಾರೆ ಅಂತವ. ಇದೊಂದು ಹೆಲ್ಪು ನನಗೋಸ್ಕರ ಮಾಡಿಯಾ. ಪುಟ್ಟಿನೂ ದೊಡ್ಡೋಳಾಯ್ತಾವಳಲ್ವಾ, ಅವಳು ಬೇರೆಯವ್ರ ಮನೆ ನೋಡಿದಾಗ ನೋಡಿ ನಮ್ಮನೆ ಹಳೆ ಮನೆ ಅನಿಸ್ಬಾರ್ದು. ಅದಕ್ಕೆ ಅದಕ್ಕೆ
ಮಾತಾಡ್ತೀನಿ ಬಿಡಿ. ಬರ್ರಿ ಜ್ಯೂಸ್ ಕುಡಿಯೋರಂತೆ.